ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಮಹಿಳೆಯರಿಗೆ ಒಂದು 5 ಟಿಪ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ಯಾವುದಪ್ಪ ಅಂತಂದರೆ, ಆ ಫ್ರಿಜ್ಜಲ್ಲಿ ನಾವು ಏನೇನೋ ಸಾಮಾನುಗಳೆಲ್ಲ ಇಟ್ಟಿರ್ತೀವಿ. ಆವಾಗ ಒಂದು ಸತಿ ನಾವು ಫ್ರಿಜ್ಜನ್ನು ತೆಗಿತಿದ್ದಂಗೆ ಅದೊಂಥರ ಕೆಟ್ಟ ಸ್ಮೆಲ್ ವಾಸನೆ ಬರ್ತಾ ಇರ್ತದೆ ಫ್ರಿಜ್ಜು. ಆ ಥರ ವಾಸನೆ ಬರಬಾರ್ದು ಅಂತಂದರೆ ಒಂದು ನಿಂಬೆಹಣ್ಣನ್ನು ನಾವು ಕಟ್ ಮಾಡಿ ಆ ಅರ್ಧ ಹೋಳು ನಿಂಬೆಹಣ್ಣನ್ನು ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ಕೆಟ್ಟ ವಾಸನೆ ಫ್ರಿಜ್ ಒಳಗೆ ಬರ್ತಾಯಿದ್ರೆ ಅದು ಬರೋದಿಲ್ಲ ಸ್ನೇಹಿತರೆ. ಅದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಎರಡನೇ ಟಿಪ್ಸ್ ಏನಪ್ಪ ಅಂತಂದರೆ, ಆ ತೆಂಗಿನಕಾಯಿಲಿ ನಾನಿವತ್ತು 2 ಟಿಪ್ಸ್ನ ಹೇಳ್ತಾ ಇದ್ದೀನಿ. ಒಂದು, ತೆಂಗಿನಕಾಯಿ ಹೊಡೆದ ಮೇಲೆ ಅದಕ್ಕೆ ಉಪ್ಪನ್ನ ಸವರ್ಬಿಟ್ಟು ಇಡೋದ್ರಿಂದ ತೆಂಗಿನಕಾಯಿ ಹಾಳಾಗಲ್ಲ. ಆಮೇಲೆ ಇನ್ನೊಂದು ಮೇನ್ ಟಿಪ್ ಏನಪ್ಪ ಅಂತಂದರೆ, ತೆಂಗಿನಕಾಯಿ ಹೊಡೆದ ಮೇಲೆ ನಾವು ಚಿಪ್ ಇರುತ್ತಲ್ಲ, ಆ ಚಿಪ್ಪನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಡ್ತೀವಿ. ಆ ಥರ ಇಡೋದ್ರಿಂದ ಅದು ಫ್ರೆಶ್ಶಾಗಿರುತ್ತೆ, ಇರಲ್ಲ ಅನ್ನಲ್ಲ. ಈಗ ಹೊಡೆದಾಗ ಏನು ನಾವು ಫ್ರೆಶ್ನೆಸ್ ಇರುತ್ತಲ್ಲ, ಅದೇ ಫ್ರೆಶ್ನೆಸ್ ಇರಬೇಕಪ್ಪ ಅಂತಂದ್ರೂ ನಾವು ಅದು ಚಿಪ್ ಇರುತ್ತಲ್ಲ, ಕಾಯಿ ಚಿಪ್ಪು, ಆ ಕಾಯಿ ಚಿಪ್ಪನ್ನ ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ತಕ್ಷಣ ಏನು ಹೊಡೆದಾಗ ಫ್ರೆಶ್ನೆಸ್ ಇರುತ್ತೋ ಅದೇ ಫ್ರೆಶ್ನೆಸ್ಸು ಇರುತ್ತೆ. ನಾವು ಹಂಗೆ ತೊಗೊಂಡೋಗಿ ಇಟ್ಬಿಟ್ರೆ ಅದು ಅಷ್ಟು ಫ್ರೆಶ್ನೆಸ್ ಇರೋಲ್ಲ. ಈ ಥರ ಕವರಲ್ಲಿ ಹಾಕಿಡೋದ್ರಿಂದ ನಮ್ಮ ಕಾಯಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಸ್ನೇಹಿತರೆ. ಆವಾಗ ನಾವು ಅದನ್ನು ತೆಗೆದು ಸ್ವಲ್ಪ ಹೊತ್ತು ಬಿಟ್ಟು ಅಡುಗೆ ಹಾಕೋದ್ರಿಂದ ತುಂಬ ರುಚಿ ಆಗುತ್ತೆ ಸ್ನೇಹಿತರೆ ಅಡುಗೆ. ಆಮೇಲೆ 3ನೇ ಟಿಪ್ ಬಂದುಬಿಟ್ಟು, ಈ ಸಕ್ಕರೆ ಡಬ್ಬದಲ್ಲಂತೂ ನಾವು ಮಾಮೂಲಿ ಲವಂಗ ಎಲ್ಲ ಹಾಕಿಟ್ಟೇ ಇಡ್ತೀವಿ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಆಮೇಲೆ ಒಂದು ಸತಿ ನಾವು ಲವಂಗ ಹಾಕಿಟ್ರೂ ಕೂಡ ಸಕ್ಕರೆಗಳು ಬಂದೇ ಬರ್ತವೆ. ಆ ಥರ ಬರಬಾರ್ದು ಅಂತಂದರೆ, ಈ ಪಲಾವ್ ಎಲೆ ಇರುತ್ತಲ್ಲ, ಆ ಪಲಾವ್ ಎಲೆನ ನಾವು ಸಕ್ಕರೆ ಡಬ್ಬದಲ್ಲಿ ಇಡೋದ್ರಿಂದ ಆ ಪಲಾವ್ ಎಲೆಯ ಒಂದು ವಾಸನೆಯಿಂದ ಸಕ್ಕರೆಗೆ ಅದು ಆಗೋದಿಲ್ಲ, ಅದು ಹತ್ತನ್ನು ಕೂಡ ಸಕ್ಕರೆ ಹತ್ರ ಬರೋದಿಲ್ಲ ಸ್ನೇಹಿತರೆ. ಆಮೇಲೆ ಇನ್ನೊಂದು 4ನೇ ಟಿಪ್ ಏನಪ್ಪ ಅಂತಂದರೆ, 4ನೇ ಟಿಪ್ ಏನು ಅಂತಂದರೆ, ಈ ಚಟ್ನಿಗೆಲ್ಲ ನಾವು ಕಾಯೆಲ್ಲ ಹಾಕ್ತಾಯಿರ್ತೀವಿ, ಚಟ್ನಿ ಮಾಡ್ತೀವಿ. ಅದು ಮಧ್ಯಾಹ್ನಕ್ಕಷ್ಟೊತ್ತಿಗೆ ಆ ಚಟ್ನಿ ಫ್ರಿಜ್ಜಲ್ಲಿಟ್ಟರೆ ಪರವಾಗಿಲ್ಲ, ಹೊರಗಿಟ್ಟರೆ ಅದು ಹಾಳಾಗಿಬಿಡುತ್ತೆ. ಫ್ರಿಜ್ಜೆಲ್ಲ ಇಲ್ಲದೆ ಇರಲ್ಲ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ನಾವು ಚಟ್ನಿ ಮಾಡಬೇಕಾದ್ರೆ ಈಗ ಹಸಿಮೆಣ್ಸಿನ್ಕಾಯನ್ನೆಲ್ಲ ನಾವು ಬಾಣಲೆಯಲ್ಲಿ ಹುರ್ಕೊತಾ ಇರ್ತೀವಲ್ಲ, ಆವಾಗ ಅದೇ ರೀತಿ ಕಾಯಿನೂ ಒಂದು ಸ್ವಲ್ಪ ನಾವು ಹುರ್ಕೊಂಡ್ಬಿಟ್ಟು ಚಟ್ನಿ ಮಾಡೋದ್ರಿಂದ ಅದು ಹಳಸೋದಿಲ್ಲ ಸ್ನೇಹಿತರೆ, ಅದು ಕೆಡೋದಿಲ್ಲ. ಹೊರಗಡೆನೇ ನಾವು ಇಟ್ಟು ಆರಾಮಾಗಿ ನಾವು ಉಪಯೋಗಿಸ್ಬೋದು. ಇದು 4ನೇ ಟಿಪ್ಸ್ ಆಯಿತು. 5ನೇ ಟಿಪ್ಸು ಏನಂತಂದರೆ ಸ್ನೇಹಿತರೆ, 5ನೇ ಟಿಪ್ಸ್ ಬಂದುಬಿಟ್ಟು, ಈ ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ನಾವು ವರ್ಷಕ್ಕಾಗೋಷ್ಟು ಬೀಸಿಟ್ಕೊಂಡ್ಬಿಟ್ಟಿರ್ತೀವಿ. ಒಂದು ಡಬ್ಬದಲ್ಲಿ ಸಾಂಬಾರು ಪುಡಿ ಆಗಲಿ ಖಾರದ ಪುಡಿ ಆಗಲಿ ಹಾಕಿಟ್ಟಿರ್ತೀವಿ. ಅದು ಒಂದು ವರ್ಷ ತನಕ ಚೆನ್ನಾಗಿ ಏನು ಹುಳ ಬರದೇ ಇರಬೇಕಂತಂದರೆ ಸಾಂಬಾರು ಪುಡಿಲಾಗಲಿ ಖಾರದ ಪುಡಿಲಾಗಲಿ ಉಪ್ಪನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಇಡೋದ್ರಿಂದ ವರ್ಷ ತನಕ ಆದರೂ ಕೂಡ ನಮ್ಮ ಸಾಂಬಾರು ಪುಡಿಲಿ ಖಾರದ ಪುಡಿಲಿ ಹುಳ ಬರೋದಿಲ್ಲ ಸ್ನೇಹಿತರೆ. ಇದರಿಂದ ನಾವು ಆರಾಮಾಗಿ ವರ್ಷವಿಡೀ ಸಾಂಬಾರು ಪುಡಿ ಖಾರದ ಪುಡಿನ ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಮಹಿಳೆಯರಿಗೆ ನಾನು ಇದೊಂದು 5 ಟಿಪ್ಸ್ನ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ, ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ, ಬಾಯ್.